ಅಂತ ಒಂದು ಟ್ರ್ಯಾಪ್ ಇದೆ. ಆ ಟ್ರ್ಯಾಪಲ್ಲಿ ನಾವೆಲ್ಲ ಬಿದ್ದುಬಿಟ್ಟಿದ್ವಿ. ನಮ್ಮಲ್ಲಿ ತುಂಬ ಜನಕ್ಕೆ ಒಂದು ಚೌಕಟ್ಟಿನಿಂದ ಹೊರಗೆ ಬರೋಕ್ಕೆ ಭಯ ಆಗ್ತಿದೆ. ಯಾಕಂದರೆ ಈಗ ಬರ್ತಾರೆ ಸಂಬಳ ಸಾಕು, ಇರೋಂಥ ಕೆಲಸ ಸಾಕು ಅಂತ ಹೇಳಿ ಒಂದು ಕಡೆ ಸೆಟ್ಲ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ಸೊ ಹೊಸದನ್ನ ಕಲಿಯೋಕ್ಕೆ ಸೋಮಾರಿತನ, ಈ ಬೆಳಿಗ್ಗೆ ಬೇಗ ಹೇಳೋಕ್ಕೆ ಸೋಮಾರಿತನ, ಪ್ರೊಕ್ರಾಸ್ಟಿನೇಷನ್ ಮಾಡೋದು ಈಸಿ. ಈ ಒಂದು ಕಂಫರ್ಟ್ ಝೋನಿಂದ ಆಚೆ ಎಲ್ಲಿ ಬರಲ್ವೋ ಅಲ್ಲಿವರೆಗೂ ನಾವು ಸಕ್ಸಸ್ ನೋಡೋಕ್ಕಾಗಲ್ಲ. ಸಕ್ಸಸ್ ಅನ್ನೋದು ನಿಮ್ಮ ಕಂಫರ್ಟ್ ಝೋನ್ ಮುಗಿಯುವ ಜಾಗದಿಂದ ಶುರುವಾಗುತ್ತೆ. ನೋಡಿ ಏನಂದರೆ ಸಕ್ಸಸ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಗೊತ್ತಾ? ನೀವು ಯಾವತ್ತು ಅನ್ಕಂಫರ್ಟ್ ಆಗಿರ್ತೀರಿ ಜೀವನದಲ್ಲಿ ಅಥವಾ ಡೇಯಲ್ಲಿ, ಅವತ್ತೇ ನಿಮ್ಮ ಸಕ್ಸಸ್ ಸಿಮ್ಟಮ್ಸು ಸ್ಟಾರ್ಟ್ ಆಗುತ್ತೆ. ಸಕ್ಸಸ್ ಕಡೆ ನೀವು ಹೋಗ್ತಾ ಇದ್ದೀರ ಅಂತ ಅರ್ಥ. ಅನ್ಕಂಫರ್ಟ್ ಅಂದರೆ ಏನಂತ ಅಂದ್ಕೊಂಡಿದ್ದೀರಿ ಗೊತ್ತಾ? ದಿನಕ್ಕೆ 7 ಅವರ್ ನಿದ್ದೆ ಆಗಬೇಕು. 7 ಅವರ್ ನಿದ್ದೆ ಆಗಲ್ಲ, 4 ಅವರ್ ಆಗ್ಬೋದು, 5 ಅವರ್ ಆಗ್ಬೋದು. ಸರಿಯಾದ ಟೈಮಿಗೆ ಊಟ ಸಿಗಬೇಕಂದಾಗ ಊಟ ಆಗಲ್ಲ, ಸರಿಯಾದ ಟೈಮಿಗೆ ಮಲ್ಕೋಬೇಕಂದ್ರೂ ಮಲ್ಕೊಳಕ್ಕಾಗಲ್ಲ. ಕೆಲಸ ಎಕ್ಸ್ಟ್ರಾ 2 ಅವರ್ ಮಾಡೋ ಜಾಗದಲ್ಲಿ 4 ಅವರ್ 5 ಅವರ್ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡ್ತಾರಲ್ಲ, ಸೊ ದಟ್ ಈಸ್ ಹಾರ್ಡ್ ವರ್ಕ್ ಅಂತಾರೆ. ಅದು ಅನ್ಕಂಫರ್ಟ್ ಅಂತಾರೆ. ಅನ್ಕಂಫರ್ಟಬಲ್ ಸಿಚುವೇಷನಲ್ಲಿ ಕಂಫರ್ಟ್ ಆಗಿರೋದಕ್ಕೆ ಸಕ್ಸಸ್ ಅಂತ ಕರೀತಾರೆ, ಹಾರ್ಡ್ ವರ್ಕ್ ಅಂತ ಕರೀತಾರೆ. ಅದನ್ನೇ ಕಂಫರ್ಟ್ ಝೋನ್ ಬಿಟ್ಟು ಬರೋದು ಅಂತ ಹೇಳೋದು. ನಮ್ಮ ಐಡಿಯಾಗಳಿಗೆ ಕೊರತೆನಿಲ್ಲ, ತುಂಬ ಐಡಿಯಾ ಇದ್ದಾವೆ. ಯಾಕಂದರೆ ನೀವು ಡಿಸ್ಕಸ್ ಮಾಡಿಲ್ವಾ? ನೀವು ಈಗ ಒಂದು ಟೀ ಅಂಗಡಿಲಿ ಕೂತ್ಕೊಂಡ್ಬಿಟ್ಟು ಎಷ್ಟೆಲ್ಲ ಐಡಿಯಾ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ನೀವು ಬಿಸ್ನೆಸ್ ಮಾಡಬೇಕು, ಅದನ್ನು ಮಾಡಬೇಕು, ಆ ಜಾಬ್ ಮಾಡಬೇಕು, ಆ ಕೋರ್ಸ್ ತೊಗೋಬೇಕು, ಈ ಕೋರ್ಸ್ ತೊಗೊಂಡ್ರೆ ಈ ಜಾಬ್ ಈ ಕಡೆ ಜಾಬ್ ಸಿಗುತ್ತೆ, ಆ ಜಾಬ್ ಸಿಕ್ಕರೆ ಅಲ್ಲೇ ಆಗುತ್ತೆ, ಅಲ್ಲಿಂದ ನೆಕ್ಸ್ಟ್ ನನಗೆ ಪ್ರಮೋಷನ್ ಆಗುತ್ತೆ, ಅದಾದಮೇಲೆ ನೆಕ್ಸ್ಟ್ ಕಂಪ್ನಿ ಬಿಟ್ಟು ಕಂಪ್ನಿ ಸ್ವಿಚ್ ಓವರ್ ಮಾಡಿ ಸ್ಯಾಲ್ರಿ ಪ್ಯಾಕೇಜ್ ಹೆಚ್ಚಿಗೆ ಮಾಡ್ಕೋಬೋದು ಅಂತ ಎಷ್ಟು ಯೋಚನೆ ಮಾಡಿಲ್ಲ, ಎಷ್ಟು ಪ್ಲ್ಯಾನ್ ಮಾಡಿಲ್ಲ, 1000 ಪ್ಲ್ಯಾನ್ ಮಾಡ್ತೀರಿ. ಆದರೆ ಒಂದಾದರೂ ಕಾರ್ಯರೂಪಕ್ಕೆ ಬಂದಿದೆಯಾ? ಅದನ್ನೇ ಹೇಳ್ತಾ ಇರೋದು. ಕಾರ್ಯರೂಪಕ್ಕೆ ತರೋದು ನಮಗೆ ಗೊತ್ತಿಲ್ಲ. ಗೆದ್ದಾಗ ಅದೇ ಪ್ರಾಬ್ಲಮ್, ಲೇಟಾಗಿ ಎದ್ದೇಳೋದು, ಮತ್ತೆ ಬ್ಲೇಮ್ ಮಾಡ್ಕೊಳೋದು, ಆ ಡೇ ಪೂರ್ತಿ ಅದೇ ಥರನೇ ಎಲ್ಲರ ಬಗ್ಗೆ ಗಾಸಿಪ್ ಮಾಡ್ಕೊತ ಸಿನಿಮಾ, ರಾಜಕೀಯ, ಸ್ಪೋರ್ಟ್ಸು ಗಾಸಿಪ್ ಮಾಡಿಬಿಟ್ಟು ಮಲಗೋದು. ಸೊ 90% ಜನ ಪ್ಲ್ಯಾನ್ ಮಾಡೋದ್ರಲ್ಲೇ ಟೈಮ್ ಕಳೀತಾರೆ. ಆದರೆ ಗೆಲ್ಲೋ ಆ 10% ಜನ ಮಾತ್ರ ತಕ್ಷಣ ಕೆಲಸ ಶುರು ಮಾಡ್ತಾರೆ. ಅಂಥವ್ರೆ ಇವತ್ತು ನಮ್ಮ ಕಣ್ಣು ಮುಂದೆ ಸಕ್ಸಸ್ ಆಗಿ ನಿಂತಿರೋರು. ನಂಬರ್ ಏನಂತಾರೋ ಅಥವಾ ಸೋತ್ಬಿಟ್ರೆ ಏನಾಗುತ್ತೋ ಅನ್ನೋ ಒಂದು ದೊಡ್ಡ ಭಯದಲ್ಲಿ ನಾವಿದ್ದೀವಿ. ಸೋಲು ಅನ್ನೋದು ಸಕ್ಸಸ್ ವಿರುದ್ಧ ಪದ ಅಲ್ಲ, ಅದು ಸಕ್ಸಸ್ನ ಒಂದು ಭಾಗ. ಚಟ್ಟಾಗಿ ನಾವು ಅನ್ಕೊಂಡ ಬದುಕ್ತಾ ಇದ್ದರೆ ಬೇರೆಯವ್ರ ಕನಸುಗಳಿಗೋಸ್ಕರ ಸಾಯ ತನಕ ದುಡಿಬೇಕಾಗುತ್ತೆ. ಸೋತ್ರ ಅವಮಾನ ಆಗುತ್ತಂತೇಳಿ ರಿಸ್ಕ್ ತೊಗೊಳ್ದೆ ಇರಬೇಡಿ. ರಿಸ್ಕ್ ತೊಗೊಳ್ದೆ ಇದ್ದರೆ ಜೀವನಕ್ಕೆ ಅವಮಾನ. ಹಾಗೆ ಸೋಲು ಅನ್ನೋದು ಇಲ್ಲದೆ ಇದ್ದರೆ ಜೀವನ ಅನ್ನೋದು ಕಂಪ್ಲೀಟ್ ಆಗಲ್ಲ. ಅದು ಎಷ್ಟೋ ಸಿನಿಮಾ ನಟರಾಗಿರ್ಬೋದು, 10 ವರ್ಷ 15 ವರ್ಷ ಕಾದ್ಮೇಲೆ ಪರಿಶ್ರಮದ ಮುಖಾಂತರ ಹೀರೋಗಳು ಆಗಿದ್ದಾರೆ. ಹಾಗೆ 10 ವರ್ಷ 15 ವರ್ಷ ಬಿಸ್ನೆಸ್ ಮಾಡಿ ದೊಡ್ಡ ಬಿಸ್ನೆಸ್ ಎಂಪೈರ್ ಕಟ್ಟಿದ್ದಾರೆ. ಜಾಬ್ ಮಾಡೋರಿಗೆ ಸಕ್ಸಸ್ ಬಗ್ಗೆ ಈ ಕನ್ಸಿಸ್ಟೆನ್ಸಿ ಬಗ್ಗೆ ಅರ್ಥ ಆಗಲ್ಲ. ಅವ್ರಿಗೆ ಕನ್ಸಿಸ್ಟೆನ್ಸಿ ಒಂದೇ ಗೊತ್ತಿದೆ. ಆಫೀಸ್ಗೆ ಹೋಗು, ಸಾಯಂಕಾಲ ಬಾ, ಬೆಳಗ್ಗೆ ಎದ್ದು ಪಂಚ್ ಮಾಡು, ಮಧ್ಯಾಹ್ನ ಒಂದು ಲಂಚ್ ಮಾಡು, ಸಾಯಂಕಾಲ ಬರೋವಾಗ ಒಂದು ಪಂಚ್ ಮಾಡಿಕೊಂಡು ಮನೆಗೆ ಬಂದುಬಿಡು, ತಿರ್ಗಿ ಬೆಳಗ್ಗೆ ಅದನ್ನೇ ಮಾಡು. ಐಡಿಯಾಗಳು ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಕಟ್ತಾ ಇದ್ದಾರೆ. ಸ್ಟಾರ್ಟಪ್ಗಳು ಇವತ್ತು ದೊಡ್ಡ ಮಟ್ಟಕ್ಕೆ ಮಿಲಿಯನೇರ್ ಆಗ್ತಿದ್ದಾರೆ. 20 ವರ್ಷಕ್ಕೆ 17 ವರ್ಷಕ್ಕೆ ಹುಡುಗರಲ್ಲ. ಅಂಥದ್ದು ನೀನು ಮಾಡೋ ಅಂತ ಯಾವ ಒಬ್ಬ ಬಂದು ಹೇಳಲ್ಲ. ದುಡ್ಡಿಲ್ಲ, ನನ್ನ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಗೌರ್ಮೆಂಟ್ ಸರಿ ಇಲ್ಲ, ಸೊ ಹೀಗೆ ಕಾರಣ ಕೊಡ್ತಾ ಇದ್ದರೆ ಸಾಯೋವರೆಗೂ ಸಕ್ಸಸ್ ಆಗಲ್ಲ. ಯಾರೆಲ್ಲ ಸಕ್ಸಸ್ ಆಗಿದ್ದಾರೆ ಅವ್ರ ಹತ್ರ ನೀವು ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಅವರು ರೀಸನ್ ಹೇಳೋದು ಬಿಟ್ಟರು, ಬ್ಲೇಮ್ ಮಾಡೋದು ಬಿಟ್ಟರು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಫ್ಯಾಮಿಲಿ ಸರಿ ಇಲ್ಲ ಅಂತ ಬಿಟ್ಟರು. ಫಸ್ಟ್ ನಾನು ಸರಿ ಇಲ್ಲ, ನಾನು ಸರಿ ಮಾಡ್ಕೊಳೋಣ ಅಂತೇಳಿ ಅವ್ರು ಸರಿ ಆದರು, ಇವತ್ತು ಸಕ್ಸಸ್ ಆದರು. ಆರ್ಡಿನರಿ ಮ್ಯಾನ್ ಆಗಬೇಕಂದ್ರೆ ಕಾಮನ್ ಮ್ಯಾನ್ ಮಾಡೋ ಕೆಲಸ ನಾವು ಬಿಡಬೇಕು. ನಾವು ಹೋಗೋಂಥ ಪ್ರಪಂಚ, ಇರೋಂಥ ಪ್ರಪಂಚ ಎಲ್ಲ ಸಿನಿಮಾ, ರಾಜಕೀಯ, ಸ್ಪೋರ್ಟ್ಸು, ಗಾಸಿಪು ಇದನ್ನು ಬಿಟ್ಟರೆ ಬೇರೆ ಏನೂ ಮಾತಾಡಲ್ಲ. ಬದಲಾಗಬೇಕಂದ್ರೆ ನಿಮ್ಮ ಸರ್ಕಲ್ ಚೇಂಜ್ ಮಾಡಿ, ನಿಮ್ಮ ಕಂಫರ್ಟ್ ಝೋನಿಂದ ಅನ್ಕಂಫರ್ಟ್ ಝೋನಿಗೆ ಕನೆಕ್ಟ್ ಆಗಿ ಲೈಫಲ್ಲಿ ಒಂದು ಪರ್ಪಸ್ ಇಟ್ಕೊಳ್ಳಿ, ಒಂದು ಗುರಿ ಇಟ್ಕೊಳ್ಳಿ, ಆ ಕನಸು ಇಟ್ಕೊಳ್ಳಿ. ಆ ಕನಸಿಗೋಸ್ಕರ ಪ್ರತಿದಿನ ಪ್ರತಿಫಲ ಸಿಗೋವರೆಗೂ ಪರಿಶ್ರಮದಿಂದ ಕೆಲಸ ಮಾಡಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನಾವೆಲ್ಲರೂ ಲೈಫ್ನಲ್ಲಿ ಗೆಲ್ಲಬೇಕಂತ ಬಯಸ್ತೀವಿ, ಕನಸು ಕೂಡ ಕಾಣ್ತೀವಿ, ಪ್ಲ್ಯಾನು ಮಾಡ್ಕೊತೀವಿ. ಆದರೆ 1000 ಜನರಲ್ಲಿ ಕೇವಲ ಬೆರಳೆಣಿಕೆ ಜನ ಮಾತ್ರ ಯಶಸ್ವಿ ಆಗ್ತಾರೆ. ಯಾಕೆ ಗೊತ್ತಾ? ಉಳಿದವರು ಎಲ್ಲಿ ಸೋಲ್ತಾರೆ, ಯಾಕೆ ಸೋಲ್ತಾರೆ, ಇದೆಲ್ಲ ಗೊತ್ತಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಯಾಕೆ ಸಕ್ಸಸ್ ಆಗ್ತಿಲ್ಲ ಅನ್ನೋದಕ್ಕೆ ಪ್ರಮುಖ 5 ರೀಸನ್ ಇದ್ದಾವೆ. ಅದನ್ನು ಒಂದೊಂದೇ ಬಿಡಿಸಿ ಹೇಳ್ತೀನಿ. ಇದು ನಿಮ್ಮ ಜೀವನನ ಬದಲಾಯಿಸ್ಬೋದು. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ಚಾನಲ್ಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಡನ್. ಲೆಟ್ಸ್ ಬಿಗಿನ್ ದ ವಿಡಿಯೋ. ನಂಬರ್ 1, ಎಲ್ಲರಿಗೂ ಇಷ್ಟ ಆಗೋಂಥದ್ದು ಏನು ಗೊತ್ತಾ? ದಿ ಕಂಫರ್ಟ್ ಝೋನ್. ಕಂಫರ್ಟ್ ಝೋನ್ ಅಂತ ಒಂದು ಟ್ರ್ಯಾಪ್ ಇದೆ. ಆ ಟ್ರ್ಯಾಪಲ್ಲಿ ನಾವೆಲ್ಲ ಬಿದ್ದುಬಿಟ್ಟಿದ್ದೀವಿ. ನಮ್ಮಲ್ಲಿ ತುಂಬ ಜನಕ್ಕೆ ಒಂದು ಚೌಕಟ್ಟಿನಿಂದ ಹೊರಗೆ ಬರೋಕ್ಕೆ ಭಯ ಆಗ್ತಿದೆ. ಯಾಕಂದರೆ ಈಗ ಬರ್ತಾರೆ ಸಂಬಳ ಸಾಕು, ಇರೋಂಥ ಕೆಲಸ ಸಾಕು ಅಂತ ಹೇಳಿ ಒಂದು ಕಡೆ ಸೆಟ್ಲ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ಸೊ ಹೊಸದನ್ನ ಕಲಿಯೋಕ್ಕೆ ಸೋಮಾರಿತನ, ಈ ಬೆಳಿಗ್ಗೆ ಬೇಗ ಹೇಳೋಕ್ಕೆ ಸೋಮಾರಿತನ, ಪ್ರೊಕ್ರಾಸ್ಟಿನೇಷನ್ ಮಾಡೋದು ಈಸಿ. ಸೊ ಇದೆಲ್ಲ ಏನಂತ ಹೇಳಿದ್ರೆ ನಮಗೆ ಯಾವ್ದು ಕಂಫರ್ಟ್ ಕೊಡುತ್ತೆ ಆ ಒಂದು ಕಂಫರ್ಟಲ್ಲೇ ಇದ್ದೀವಿ. ಯಾವಾಗೋ ಊಟ ಮಾಡೋದು, ಯಾವಾಗೋ ನಿದ್ದೆ ಮಾಡೋದು, ದಿನ ಸ್ಕ್ರೋಲ್ ಮಾಡೋದು, ರೀಲ್ಸ್ ನೋಡೋದು, ಬೇರೆಯವ್ರ ಬಗ್ಗೆ ಮಾತಾಡೋದು, ಗಾಸಿಪ್ ಮಾಡೋದು, ಸಿನಿಮಾ, ರಾಜಕೀಯ, ಬರೀ ಇವನ್ನೇ ಡಿಸ್ಕಸ್ ಮಾಡೋದು. ಯಾರು ಹೋಗ್ತೀವಿ ಅಥವಾ ಯಾರು ಫ್ರೆಂಡ್ಶಿಪ್ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಪ್ರತಿಯೊಂದು ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಅವರು ಗಾಸಿಪ್ ಮಾಡ್ತಾರೆ, ನಾವು ಗಾಸಿಪ್ ಮಾಡ್ತೀವಿ. ಇದು ನಮಗೆ ಏನಂತ ಹೇಳಿದ್ರೆ ತುಂಬ ಖುಷಿ ಕೊಡುತ್ತೆ ಈ ಒಂದು ಕಂಫರ್ಟ್ ಝೋನು. ಈ ಒಂದು ಕಂಫರ್ಟ್ ಝೋನಿಂದ ಆಚೆ ಎಲ್ಲಿ ಬರಲ್ವೋ ಅಲ್ಲಿವರೆಗೂ ನಾವು ಸಕ್ಸಸ್ ನೋಡೋಕ್ಕಾಗಲ್ಲ. ಸಕ್ಸಸ್ ಅನ್ನೋದು ನಿಮ್ಮ ಕಂಫರ್ಟ್ ಝೋನ್ ಮುಗಿಯುವ ಜಾಗದಿಂದ ಶುರುವಾಗುತ್ತೆ. ನೋಡಿ ಏನಂದರೆ ಸಕ್ಸಸ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಗೊತ್ತಾ? ನೀವು ಯಾವತ್ತು ಅನ್ಕಂಫರ್ಟ್ ಆಗಿರ್ತೀರಿ ಜೀವನದಲ್ಲಿ ಅಥವಾ ಡೇಯಲ್ಲಿ, ಅವತ್ತೇ ನಿಮ್ಮ ಸಕ್ಸಸ್ ಸಿಮ್ಟಮ್ಸು ಸ್ಟಾರ್ಟ್ ಆಗುತ್ತೆ. ಸಕ್ಸಸ್ ಕಡೆ ನೀವು ಹೋಗ್ತಾ ಇದ್ದೀರಂತ ಅರ್ಥ.
ಅನ್ಕಂಫರ್ಟ್ ಅಂದರೆ ಏನಂತ ಅಂದ್ಕೊಂಡಿದ್ದಾರೆ ಗೊತ್ತಾ? ದಿನಕ್ಕೆ 7 ಅವರ್ ನಿದ್ದೆ ಆಗಬೇಕು. 7 ಅವರ್ ನಿದ್ದೆ ಆಗಲ್ಲ, 4 ಅವರ್ ಆಗ್ಬೋದು, 5 ಅವರ್ ಆಗ್ಬೋದು. ಸರಿಯಾದ ಟೈಮಿಗೆ ಊಟ ಸಿಗಬೇಕಂದಾಗ ಊಟ ಆಗಲ್ಲ, ಸರಿಯಾದ ಟೈಮಿಗೆ ಮಲ್ಕೋಬೇಕಂದ್ರೂ ಮಲ್ಕೊಳಕ್ಕಾಗಲ್ಲ. ಕೆಲಸ ಎಕ್ಸ್ಟ್ರಾ 2 ಅವರ್ ಮಾಡೋ ಜಾಗದಲ್ಲಿ 4 ಅವರ್ 5 ಅವರ್ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡ್ತಾರಲ್ಲ, ಸೊ ದಟ್ ಈಸ್ ಹಾರ್ಡ್ ವರ್ಕ್ ಅಂತಾರೆ. ಅದು ಅನ್ಕಂಫರ್ಟ್ ಅಂತಾರೆ. ಅನ್ಕಂಫರ್ಟಬಲ್ ಸಿಚುವೇಷನಲ್ಲಿ ಕಂಫರ್ಟ್ ಆಗಿರೋದಕ್ಕೆ ಸಕ್ಸಸ್ ಅಂತ ಕರೀತಾರೆ, ಹಾರ್ಡ್ ವರ್ಕ್ ಅಂತ ಕರೀತಾರೆ. ಅದನ್ನೇ ಕಂಫರ್ಟ್ ಜೋನ್ ಬಿಟ್ಟು ಬರೋದು ಅಂತ ಹೇಳೋದು. ನಂಬರ್ 2, ಆ್ಯಕ್ಷನ್ ಇಲ್ಲದ ಪ್ಲಾನಿಂಗ್. ಓವರ್ ಥಿಂಕಿಂಗ್ ವರ್ಸಸ್ ಆ್ಯಕ್ಷನ್. ನಮ್ಮಲ್ಲಿ ಐಡಿಯಾಗಳಿಗೆ ಕೊರತೆ ಏನಿಲ್ಲ, ತುಂಬ ಐಡಿಯಾ ಇದ್ದಾವೆ. ಯಾಕಂದರೆ ನೀವು ಡಿಸ್ಕಸ್ ಮಾಡಿಲ್ವಾ, ನೀವು ಯಾರನ್ನ ಭೇಟಿ ಮಾಡ್ತೀರಿ, ನಿಮ್ಮ ಫ್ರೆಂಡ್ಸ್ಗಳು ಸಿಕ್ಕಾಗ ಒಂದು ಟೀ ಅಂಗಡಿಲಿ ಕೂತ್ಕೊಂಡ್ಬಿಟ್ಟು ಎಷ್ಟೆಲ್ಲ ಐಡಿಯಾ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ನೀವು ಬಿಸ್ನೆಸ್ ಮಾಡಬೇಕು, ಅದನ್ನು ಮಾಡಬೇಕು, ಆ ಜಾಬ್ ಮಾಡಬೇಕು, ಆ ಕೋರ್ಸ್ ತೊಗೋಬೇಕು, ಈ ಕೋರ್ಸ್ ತೊಗೊಂಡ್ರೆ ಈ ಕಡೆ ಜಾಬ್ ಸಿಗುತ್ತೆ, ಆ ಜಾಬ್ ಸಿಕ್ಕರೆ ಅಲ್ಲೇ ಆಗುತ್ತೆ, ಅಲ್ಲಿಂದ ನೆಕ್ಸ್ಟು ನನಗೆ ಪ್ರಮೋಷನ್ ಆಗುತ್ತೆ, ಅದಾದಮೇಲೆ ನೆಕ್ಸ್ಟ್ ಕಂಪ್ನಿ ಬಿಟ್ಟು ಕಂಪ್ನಿ ಸ್ವಿಚ್ ಓವರ್ ಮಾಡಿ ಸ್ಯಾಲ್ರಿ ಪ್ಯಾಕೇಜು ಹೆಚ್ಚಿಗೆ ಮಾಡ್ಕೋಬೋದಂತ ಎಷ್ಟು ಯೋಚನೆ ಮಾಡಿಲ್ಲ, ಎಷ್ಟು ಪ್ಲ್ಯಾನ್ ಮಾಡಿಲ್ಲ, 1000 ಪ್ಲ್ಯಾನ್ ಮಾಡ್ತೀರಿ. ಆದರೆ ಒಂದಾದರೂ ಕಾರ್ಯರೂಪಕ್ಕೆ ಬಂದಿದೆಯಾ? ಅದನ್ನೇ ಹೇಳ್ತಾ ಇರೋದು. ಕಾರ್ಯರೂಪಕ್ಕೆ ತರೋದು ನಮಗೆ ಗೊತ್ತಿಲ್ಲ. ನಾಳೆ ಮಾಡೋಣ ಅನ್ನೋದು ಒಂದು ಪ್ರೊಕ್ರಾಸ್ಟಿನೇಷನ್. ನಾಳೆ ಮಾಡೋಣ, ಮುಂದಿನ ತಿಂಗಳು ಶುರು ಮಾಡೋಣ ಅನ್ನೋ ಒಂದು ಪ್ರೊಕ್ರಾಸ್ಟಿನೇಷನ್, ಮುಂದೂಡಿಕೆ ಅಂತ ಹೋಗೋದು. ಈ ಪ್ರೊಕ್ರಾಸ್ಟಿನೇಷನ್ ಅಂತ ಏನಿದೆ ಅದಷ್ಟು ಶತ್ರು ಯಾರೂ ಇಲ್ಲ. ಬೆಳಗ್ಗೆ ಹೇಳ್ಬೇಕು, ನಾಳೆಯಿಂದ ಬೇಗ ಎದ್ದೇಳ್ತೀನಿ, ಎಕ್ಸಸೈಸ್ ಮಾಡಬೇಕು, ಜಿಮ್ಮಿಗೆ ಹೋಗಬೇಕು, ಯೋಗ ಮಾಡಬೇಕು, ಇಲ್ಲ ಅಟ್ಲೀಸ್ಟ್ ಪಾರ್ಕಲ್ಲಿ ವಾಕಿಂಗ್ ಹೋಗ್ಬೇಕಂತ ಎಷ್ಟು ಬೆಳಗ್ಗೆ ಎದ್ದಾಗ ಅದೇ ಪ್ರಾಬ್ಲಮ್, ಲೇಟಾಗಿ ಎದ್ದೇಳೋದು, ಮತ್ತೆ ಬ್ಲೇಮ್ ಮಾಡ್ಕೊಳೋದು, ಆ ಡೇ ಪೂರ್ತಿ ಅದೇ ಥರನೇ ಎಲ್ಲರ ಬಗ್ಗೆ ಗಾಸಿಪ್ ಮಾಡ್ಕೊತ ಸಿನಿಮಾ, ರಾಜಕೀಯ, ಸ್ಪೋರ್ಟ್ಸು ಗಾಸಿಪ್ ಮಾಡಿಬಿಟ್ಟು ಮಲಗೋದು. ಸೊ 90% ಜನ ಪ್ಲ್ಯಾನ್ ಮಾಡೋದ್ರಲ್ಲೇ ಟೈಮ್ ಕಳೀತಾರೆ. ಆದರೆ ಗೆಲ್ಲೋ ಆ 10% ಜನ ಮಾತ್ರ ತಕ್ಷಣ ಕೆಲಸ ಶುರು ಮಾಡ್ತಾರೆ. ಅಂಥವರೇ ಇವತ್ತು ನಮ್ಮ ಕಣ್ಣು ಮುಂದೆ ಸಕ್ಸಸ್ ಆಗಿ ನಿಂತಿರೋರು. ನಂಬರ್ 3, ಮೂರನೇದು ಸೋಲಿನ ಭಯ, ಫಿಯರ್ ಆಫ್ ಫೇಲ್ಯೂರ್. ಜನ ಏನಂತಾರೋ ಅಥವಾ ಸೋತ್ಬಿಟ್ರೆ ಏನಾಗುತ್ತೋ ಅನ್ನೋ ಒಂದು ದೊಡ್ಡ ಭಯದಲ್ಲಿ ನಾವಿದ್ದೀವಿ. ಸೊ ಈ ಒಂದು ಜನ ಏನಂತಾರೆ ಅಥವಾ ಅನ್ನೋದನ್ನ ಅರ್ಧಕ್ಕರ್ಧ ಕನಸುಗಳನ್ನು ಸಾಯಿಸ್ತಾ ಇದೆ. ಅದು ನಮಗೆ ಗೊತ್ತಾಗ್ತಿಲ್ಲ. ಸೋತ್ರೆ ಅವಮಾನ ಆಗುತ್ತಂತೇಳಿ ನಾವು ರಿಸ್ಕೇ ತೊಗೊಳ್ಳಲ್ಲ. ಆದರೆ ಸೋಲು ಅನ್ನೋದು ಸಕ್ಸಸ್ ವಿರುದ್ಧ ಪದ ಅಲ್ಲ, ಅದು ಸಕ್ಸಸ್ನ ಒಂದು ಭಾಗ. ಸೋತ್ರೆ ಅನುಭವ ಸಿಗುತ್ತೆ. ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫ್ನ ಫುಲ್ಲೆಸ್ಟ್ ನೀವು ಬದುಕಿದ್ರೆ ಅನ್ನೋದು ಏನು ಬಂತು? ಇವತ್ತು ನೀವು ಕಂಫರ್ಟಾಗಿ ಇದ್ಬಿಟ್ಟು ಏನು ಮಾಡ್ದೇ, ಎಲ್ಲಿಯೂ ಸಾಲ ಆಗ್ದೇ, ಏನೂ ಮಾಡ್ದೇ, ರಿಸ್ಕ್ ತೊಗೊಳ್ದೇ ಈಸಿಯಾಗಿ ಬದುಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀರಾ? ಇರೋದು ಒಂದೇ ಲೈಫಲ್ಲ? ಅಥವಾ ಈ ಜನ್ಮದಲ್ಲಿ ಹಿಂಗೆ ಬದುಕ್ಬಿಟ್ಟು ನೆಕ್ಸ್ಟ್ ಜನ್ಮದಲ್ಲಿ ಇನ್ನೊಂದು ಥರ ರಿಸ್ಕ್ ತೊಗೊಂಡ್ಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ ಅನ್ನೋಕ್ಕೆ ಇನ್ನೊಂದು ಜನ್ಮ ಇದೆಯಾ ಅನ್ನೋದು ಗೊತ್ತಿಲ್ವಲ್ಲ? ಅಥವಾ 200 ವರ್ಷ ಬದುಕ್ತೀವ ಭೂಮಿ ಮೇಲೆ? ಬದುಕೋದೇ 50ರಿಂದ 60 ವರ್ಷ 70 ವರ್ಷ ಮ್ಯಾಕ್ಸಿಮಮ್. ಅಂದರೆ ಈ 70 ವರ್ಷದಲ್ಲಿ 25 ವರ್ಷ ನಿದ್ದೆ ಮಾಡೋಕ್ಕೆ ಕಳೆದಿರ್ತೀವಿ. ಇನ್ನು 50 ವರ್ಷ ಇದೆ, ಅದರಲ್ಲಿ 20 ವರ್ಷ ಎಜುಕೇಷನ್ಗೆ ಹೋಗಿದೆ. ಇರೋ ಒಂದು 20-30 ವರ್ಷ ನಾವು ಕರೆಕ್ಟಾಗಿ ನಾವು ಅಂದ್ಕೊಂಡ ಬದುಕ್ತಾ ಇದ್ದರೆ ಬೇರೆಯವ್ರ ಕನಸುಗಳಿಗೋಸ್ಕರ ಸಾಯೋ ತನಕ ದುಡಿಬೇಕಾಗತ್ತೆ. ಆಮೇಲೆ ಈ ಒಂದು 4 ವಿಷಯ ಏನಿದೆ, ಸಿನಿಮಾ, ರಾಜಕೀಯ ಮತ್ತು ಸ್ಪೋರ್ಟ್ಸು, ಗಾಸಿಪ್ ಬಗ್ಗೆ, ಇದನ್ನೇ ಮಾಡ್ಕೊತ ಕಾಲ ಕಳೆಯಬೇಕಾಗುತ್ತೆ. ಅದಕ್ಕಾಗಿಯೇ ಸೋತ್ರ ಅವಮಾನ ಆಗುತ್ತಂತೇಳಿ ರಿಸ್ಕ್ ತೊಗೊಳ್ದೆ ಇರಬೇಡಿ. ರಿಸ್ಕ್ ತೊಗೊಂಡಿದ್ರೆ ಲೈಫಲ್ಲಿ ಮಜಾನೇ ಇರಲ್ಲ. ರಿಸ್ಕ್ ತೊಗೊಳ್ಳಿ, ಕೆಲಸ ಮಾಡಿ, ಸಕ್ಸಸ್ಸು ಸಿಗುತ್ತೆ. ರಿಸ್ಕ್ ತೊಗೊಳ್ದೇ ಇದ್ದರೆ ಜೀವನಕ್ಕೆ ಅವಮಾನ. ಹಾಗೆ ಸೋಲು ಅನ್ನೋದು ಇಲ್ಲದೆ ಇದ್ದರೆ ಜೀವನ ಅನ್ನೋದು ಕಂಪ್ಲೀಟ್ ಆಗೋಲ್ಲ. ಸೋಲು ಇದ್ರೇ ಸಕ್ಸಸ್ ಆಗೋದು. ನಂಬರ್ 4, ತಾಳ್ಮೆಯ ಕೊರತೆ, ಲ್ಯಾಕ್ ಆಫ್ ಕನ್ಸಿಸ್ಟೆನ್ಸಿ. ನಮಗೆ ಇವತ್ತು ಕೆಲಸ ಶುರು ಮಾಡಿದ್ರೆ ನಾಳೆ ರಿಸಲ್ಟ್ ಬಂದುಬಿಡಬೇಕು. ಯಶಸ್ಸು ಅನ್ನೋದು ಓವರ್ನೈಟ್ ಬರೋದಿಲ್ಲ. ಒಂದೇ ದಿನಲ್ಲಿ ಬಾಡಿ ಬಿಲ್ಡ್ ಆಗಬೇಕು, ಒಂದೇ ತಿಂಗಳಲ್ಲಿ ಶ್ರೀಮಂತರಾಗಬೇಕು ಅನ್ನೋ ದುರಾಸೆ ಇರುತ್ತೆ. ಯಾರೋ ಒಬ್ಬರು ನನಗೆ 9 ತಿಂಗಳಲ್ಲಿ 9 ಮಗು ಬೇಕಂತೇಳಿ 9 ಜನರ ಮದುವೆಯಾಗಿದ್ದಂತೆ. ಸೊ ಆ ಥರ ಆಯ್ತಿಲ್ಲಿ. ಕನ್ಸಿಸ್ಟೆನ್ಸಿ ಇಲ್ಲದೇ ಇದ್ದರೆ ಸಕ್ಸಸ್ ಕೂಡ ಸಿಗಲ್ಲ. ಕನ್ಸಿಸ್ಟೆನ್ಸಿ ಬೇಕು, ಜೊತೆ ತಾಳ್ಮೆನೂ ಬೇಕು. ಎಷ್ಟೋ ಸ್ಟಾರ್ಗಳು ಆಗಿರ್ಬೋದು, ಎಷ್ಟೋ ಸಿನಿಮಾ ನಟರಾಗಿರ್ಬೋದು, 10 ವರ್ಷ 15 ವರ್ಷ ಕಾದ ಮೇಲೆ ಪರಿಶ್ರಮದ ಮುಖಾಂತರ ಹೀರೋಗಳು ಆಗಿದ್ದಾರೆ. ಹಾಗೆ 10 ವರ್ಷ 15 ವರ್ಷ ಬಿಸ್ನೆಸ್ ಮಾಡಿ ದೊಡ್ಡ ಬಿಸ್ನೆಸ್ ಎಂಪೈರ್ ಕಟ್ಟಿದ್ದಾರೆ. ಜಾಬ್ ಮಾಡೋರಿಗೆ ಸಕ್ಸಸ್ ಬಗ್ಗೆ, ಈ ಕನ್ಸಿಸ್ಟೆನ್ಸಿ ಬಗ್ಗೆ ಅರ್ಥ ಆಗಲ್ಲ. ಅವ್ರಿಗೆ ಕನ್ಸಿಸ್ಟೆನ್ಸಿ ಒಂದೇ ಗೊತ್ತಿದೆ. ಆಫೀಸ್ಗೆ ಹೋಗು, ಸಾಯಂಕಾಲ ಬಾ, ಬೆಳಗ್ಗೆ ಎದ್ದು ಪಂಚ್ ಮಾಡು, ಮಧ್ಯಾಹ್ನ ಒಂದು ಲಂಚ್ ಮಾಡು, ಸಾಯಂಕಾಲ ಬರೋವಾಗ ಒಂದು ಪಂಚ್ ಮಾಡಿಕೊಂಡು ಮನೆಗೆ ಬಂದುಬಿಡು, ತಿರ್ಗಿ ಬೆಳಗ್ಗೆ ಅದನ್ನೇ ಮಾಡು. ಇದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಕನ್ಸಿಸ್ಟೆನ್ಸಿ, ಸಕ್ಸಸ್ ಬಗ್ಗೆ ಏನು ಕೇಳಕ್ಕೆ ಹೋಗ್ಬಿಟ್ರೆ ಅವ್ರು ಹೇಳೋದು ಒಂದೇ, ಸೇವಿಂಗ್ಸ್ ಮಾಡ್ಕೋ, ಇನ್ಸೂರೆನ್ಸ್ ಮಾಡ್ಕೋ, ಸಾಲ ಮಾಡ್ಕೋಬೇಡ, ಬಾಡಿಗೆ ಮನೆಯಿಂದ ಸ್ವಲ್ಪ ಸ್ವಂತ ಮನೆ ಪ್ಲ್ಯಾನ್ ಮಾಡ್ಕೊಂಬಿಡು, ಇಷ್ಟೇ ನಿನ್ನ ಜೀವನ ಅಂತೇಳಿ ಇದನ್ನೇ ಕಲಿಸ್ತಾರೆ ಹೊರತು ಬೇರೆ ಏನೂ ಕಲಿಸಲ್ಲ. ರಿಸ್ಕ್ ತಗೋ, ಬಿಸ್ನೆಸ್ ಮಾಡು, ಹೊಸ ಐಡಿಯಾ ಜೊತೆ ಕೆಲಸ ಮಾಡು. ಇವತ್ತು ಐಡಿಯಾಗಳು ವರ್ಕ್ ಆಗ್ತಿದ್ದಾವೆ. ಐಡಿಯಾಗಳು ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಕಟ್ತಾ ಇದ್ದಾರೆ. ಸ್ಟಾರ್ಟಪ್ಗಳು ಇವತ್ತು ದೊಡ್ಡ ಮಟ್ಟಕ್ಕೆ ಮಿಲಿಯನೇರ್ ಆಗ್ತಾರೆ. 20 ವರ್ಷಕ್ಕೆ 17 ವರ್ಷಕ್ಕೆ ಹುಡುಗರಲ್ಲ. ಅಂಥದ್ದು ನೀನು ಮಾಡೋ ಅಂತ ಯಾವ ಒಬ್ಬ ಬಂದು ಹೇಳಲ್ಲ. ಹಾಗಾಗಿ ಐಡಿಯಾ ಜೊತೆ ಕೆಲಸ ಮಾಡೋಕ್ಕೆ, ತಾಳ್ಮೆ ಜೊತೆ ಕನ್ಸಿಸ್ಟೆನ್ಸಿ ಇದ್ದರೆ ಸಕ್ಸಸ್ ಬಂದೇ ಬರುತ್ತೆ. ನಂಬರ್ 5, ದೂರು ಹೇಳುವ ಅಭ್ಯಾಸ, ದ ಬ್ಲೇಮ್ ಗೇಮ್. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಗೌರ್ಮೆಂಟ್ ಸರಿ ಇಲ್ಲ, ಸೊ ಹೀಗೆ ಕಾರಣ ಕೊಡ್ತಾ ಇದ್ದರೆ ಸಾಯೋವರೆಗೂ ಸಕ್ಸಸ್ ಆಗಲ್ಲ.
ಯಾರೆಲ್ಲ ಸಕ್ಸಸ್ ಆಗಿದ್ದಾರೆ ಅವ್ರ ಹತ್ರ ನೀವು ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಅವರು ರೀಸನ್ ಹೇಳೋದು ಬಿಟ್ಟರು, ಬ್ಲೇಮ್ ಮಾಡೋದು ಬಿಟ್ಟರು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಫ್ಯಾಮಿಲಿ ಸರಿ ಇಲ್ಲ ಅಂತ ಬಿಟ್ಟರು. ಫಸ್ಟ್ ನಾನು ಸರಿ ಇಲ್ಲ, ನನ್ನನ್ನೇ ಸರಿ ಮಾಡ್ಕೊಳೋಣ ಅಂತೇಳಿ ಅವ್ರು ಸರಿ ಆದರು, ಇವತ್ತು ಸಕ್ಸಸ್ ಆದರು. ಹಾಗೆ ಕಾರಣ ಹುಡ್ಕೋದು ಪರಿಹಾರ ಅಲ್ಲ, ಕಾರಣ ಹುಡ್ಕೊಂತ ಕುತ್ಕೊಳೋದಲ್ಲ, ಪರಿಹಾರ ಕಡೆ ಹುಡುಕಿದ್ರೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಇಲ್ಲಿ ತನಕ 5 ವಿಷಯ ಡಿಸ್ಕಸ್ ಮಾಡಿದ್ವಿ ಮೇಜರಾಗಿ. ಒಂದು ಶಾರ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ 4 ವಿಷಯ ಮೇಜರಾಗಿ. ಈ ಒಂದು ಲಾಂಗ್ ವೀಡಿಯೋ ನೋಡಿದ ಮೇಲೆ ಆ ಶಾರ್ಟ್ ವೀಡಿಯೋನು ನೋಡಿ, ಪ್ಲಸ್ ಆ ಶಾರ್ಟ್ ವೀಡಿಯೋ ಯಾರು ನೋಡಿದ್ದೀರಿ ಈ ಲಾಂಗ್ ವೀಡಿಯೋ ನೋಡಿ, ಕಂಪ್ಲೀಟಾಗಿ ನಿಮಗೊಂದು ಅಂದಾಜು ಸಿಗುತ್ತೆ ಸಕ್ಸಸ್ ಆಗೋಕ್ಕೆ ಏನು ಮಾಡಬೇಕಂತೇಳಿ. ಯಾಕಂದರೆ ಇದೆಲ್ಲ ಮಾಡೋದು ಕಾಮನ್ ಮ್ಯಾನು. ನೀವು ಎಕ್ಸ್ಟ್ರಾಡಿನರಿ ಮ್ಯಾನ್ ಆಗಬೇಕಾದ್ರೆ ಕಾಮನ್ ಮ್ಯಾನ್ ಮಾಡೋ ಕೆಲಸ ನಾವು ಬಿಡಬೇಕು. ನಾವು ಹೋಗೋಂಥ ಪ್ರಪಂಚ, ಇರೋಂಥ ಪ್ರಪಂಚ ಎಲ್ಲದೇನಂತ ಹೇಳಿದ್ರೆ ಗಾಸಿಪ್ ಮಾಡೋದು, ಸಿನಿಮಾ, ರಾಜಕೀಯ, ಬರೀ ಇವನೇ ಮಾತಾಡೋದು ಬಿಟ್ಟರೆ, ಈ 4 ವಿಷಯ ಮಾತಾಡೋದು ಬಿಟ್ಟರೆ ಬೇರೆ ಏನೂ ಮಾತಾಡೋಲ್ಲ. ಸಿನಿಮಾ, ರಾಜಕೀಯ, ಸ್ಪೋರ್ಟ್ಸು, ಗಾಸಿಪ್ಪು ಇದನ್ನು ಬಿಟ್ಟರೆ ಬೇರೆ ಏನೂ ಮಾತಾಡೋಲ್ಲ. ನಿಮ್ಮ ಸರ್ಕಲ್ನ ಚೇಂಜ್ ಮಾಡಿ, ನೀವು ಬದಲಾಗಬೇಕಂದ್ರೆ ನಿಮ್ಮ ಸರ್ಕಲ್ ಚೇಂಜ್ ಮಾಡಿ, ನಿಮ್ಮ ಕಂಫರ್ಟ್ ಝೋನಿಂದ ಅನ್ಕಂಫರ್ಟ್ ಝೋನಿಗೆ ಕನೆಕ್ಟ್ ಆಗಿ ಲೈಫಲ್ಲಿ ಒಂದು ಪರ್ಪಸ್ ಇಟ್ಕೊಳ್ಳಿ, ಒಂದು ಗುರಿ ಇಟ್ಕೊಳ್ಳಿ, ಆ ಕನಸು ಇಟ್ಕೊಳ್ಳಿ. ಆ ಕನಸಿಗೋಸ್ಕರ ಪ್ರತಿದಿನ ಪ್ರತಿಫಲ ಸಿಗೋವರೆಗೂ ಪರಿಶ್ರಮದಿಂದ ಕೆಲಸ ಮಾಡಿ, ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಪ್ಲಸ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನಿಂದ 21 ಡೇಸ್ ಬೆಳಗ್ಗೆ ಬೇಗ ಎದ್ದೇಳಿ, ಎವ್ರಿ ಡೇ ಸ್ಟಾರ್ಟ್ ಮಾಡಿ ಹೊಸ ಓಪ್ ಜೊತೆಗೆ. ಎವ್ರಿ ಡೇ ಒಂದು ಹೊಸ ಸ್ಕಿಲ್ ಕಲಿಯೋಕ್ಕೆ ಪ್ಲ್ಯಾನ್ ಮಾಡಿ. 21 ದಿನ ಮಾಡಿ, 21 ದಿನ ಆದಮೇಲೆ ಬಂದು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಯ್ತು ಅಂತೇಳಿ. ಡಿಯರ್ ಫ್ರೆಂಡ್ಸ್, ಸಕ್ಸಸ್ ಅನ್ನೋದು ಅದೃಷ್ಟ ಅಲ್ಲ, ಅದೊಂದು ಪ್ರೊಸೆಸ್ಸು. ನೀವು ನಿಮ್ಮ ಹವ್ಯಾಸಗಳನ್ನು ಬದಲಾಯಿಸ್ಕೊಂಡ್ರೆ ನಿಮ್ಮ ಭವಿಷ್ಯ ತಾನಾಗೆ ಬದಲಾಗುತ್ತೆ. ಇವತ್ತೇ ನಿರ್ಧಾರ ಮಾಡಿ, ಸೋಂಬೇರಿತನ ಬೇಡ, ಸಣ್ಣದಾಗಿ ಶುರು ಮಾಡಿ, ಆದರೆ ನಿರಂತರವಾಗಿ ಕೆಲಸ ಮಾಡಿ. ಈ ವಿಡಿಯೋದಲ್ಲಿ ಹೇಳಿರೋ ಪಾಯಿಂಟು ಯಾವ್ದು ನಿಮಗೆ ಅತಿ ಹೆಚ್ಚು ಇಷ್ಟ ಆಯಿತು? ವಿಡಿಯೋದಲ್ಲಿ 5 ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ನಿಮಗೆ ತುಂಬ ಇಷ್ಟ ಆಗಿದ್ದು ಯಾವುದು ಅಂತೇಳಿ ಕಮೆಂಟ್ ಮಾಡಿ. ಎಲ್ಲವೂ ಇಷ್ಟ ಆಗಿದ್ದರೆ ಎಲ್ಲದು ಅಂತ ಕಮೆಂಟ್ ಮಾಡಿ. ನೀವು ಎಲ್ಲಿ ಸೋಲ್ತಾ ಇದ್ದೀರಂತ ನಿಮಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಗೆಳೆಯರೊಂದಿಗೆ, ನಿಮ್ಮ ಫ್ಯಾಮಿಲಿಗಳಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ವರ್ತ್ ಕಂಟೆಂಟ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟೈಮ್ ಸಿ ಯು ನೆಕ್ಸ್ಟ್ ವಿಡಿಯೋ.